ಹಾಯ್ ಗೈಸ್, ವೆಲ್ಕಮ್ ಟು ದಿ ಚಾನಲ್. ಹೇಗಿದ್ದೀರಾ? ನಾನು ತುಂಬ ದಿನದಿಂದ ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ, ಬಟ್ ಲಾಗ್ಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಮುಂದೆ ಏನೇ ಆಗಲಿ ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನನ್ನ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಟೈಮ್ ಬಂದು 8:30 ಆಗಿದೆ. ಸೊ ಪಾಪು ಕೂಡ ಇನ್ನೂ ಮಲಗಿದ್ದ. ಸ್ವಲ್ಪ ಹೊತ್ತು ಒಂದು 15 ಮಿನಿಟ್ಸ್ ವಾಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಆಚೆ ಕಡೆ ಬಂದಿದ್ದೀನಿ. ಸೊ ಹಾಗೆ ಈ ಪಾಟ್ಸ್ ನೋಡ್ಕೊಂಡು ಇದ್ದೆ. ತುಂಬ ದಿನ ಆಗಿತ್ತು ನಾನು ಆಚೆ ಕಡೆ ಬಂದು. ಗಾಳಿ ವಾತಾವರಣ ಇರೋದ್ರಿಂದ ನಾನು ಆಚೆ ಕಡೆ ಬರ್ತಾ ಇರಲಿಲ್ಲ. ಸೊ ಈಗ ಪಾಪು ಎದ್ರೆ ಮತ್ತೆ ಹೋಗಿ ಸಿರಪ್ ಎಲ್ಲ ಹಾಕಬೇಕು. ಸೊ ಅಷ್ಟರೊಳಗಡೆ ವಾಕಿಂಗ್ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಕಿಂಗ್ ಮಾಡ್ತಾಯಿದ್ದೀನಿ. ಈ ಗಿಡಗಳೆಲ್ಲ ನೋಡ್ತಾ ಇದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೊ ಒಳಗಡೆನೇ ಇದ್ದು ಒಂಥರ ಆಗಿಬಿಟ್ಟಿತ್ತು ನನಗೆ. ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು ಪಾಪುನ ನೋಡಿಕೊಂಡು. ಸೊ ಈಗ ಪಾಪು ಕೂಡ ಎದ್ದಿದ್ದಾನೆ. ಅವನಿಗೆ ಮಾರ್ನಿಂಗ್ ಒಂದೆರಡು ಸಿರಪ್ ಹಾಕಬೇಕು. ಒಂದು ಡಿ ವಿಟಮಿನ್ ಸಿರಪ್ಪು, ಇನ್ನೊಂದು ನೈಟ್ ಹಾಕೋದು ಸಿರಪ್ ಇದೆ. ಇದು ಮಾತ್ರ ಮಾರ್ನಿಂಗು ಮತ್ತು ಈವ್ನಿಂಗ್ ಕೂಡ ಹಾಕ್ತೀನಿ. ಸೊ ಪಾಪು ಕೂಡ ಸ್ವಲ್ಪ ಹೊತ್ತು ಎದ್ದು ಸಿರಪ್ ಹಾಕ್ಕೊಂಡು ಆಟ ಆಡಿಕೊಂಡು ಮತ್ತೆ ನಿದ್ದೆ ಮಾಡ್ತಾರೆ. ಹಾಗೆ ಸ್ವಲ್ಪ ಹೊತ್ತು ಬ್ರಷ್ ಮಾಡಿಕೊಂಡು ಫ್ರೆಶಪ್ ಆಗೋಣ ಅಂತ ಹೇಳ್ಬಿಟ್ಟು ಆಚೆ ಕಡೆ ಬಂದೆ. ತುಂಬಾ ಗಾಳಿ ವಾತಾವರಣ ಇದೆ. ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ, ಸ್ವಲ್ಪ ಹೊತ್ತು ಬಿಸಿಲು ಹೋಗುತ್ತೆ, ಮತ್ತು ಗಾಳಿ ಜಾಸ್ತಿ. ಈ ಗಾಳಿಗೆ ತುಂಬ ಜನ ಹುಷಾರು ತಪ್ತಾ ಇದ್ದಾರೆ. ನೆಗಡಿ, ಕೆಮ್ಮು, ಜ್ವರ ಅಂತ ಹೇಳ್ಬಿಟ್ಟು ಯಾರು ನೋಡಿದ್ರೂ ನೆಗಡಿ ಜ್ವರ ಅಂತಾರೆ. ನಮ್ಮ ಮನೆ ಸುತ್ತಮುತ್ತ ತುಂಬ ಗಾಳಿ ಬೀಸ್ತಾ ಇದೆ. ಹನಿ ಬೀಳ್ತಾ ಇರುತ್ತೆ ಆಗಾಗ, ಮತ್ತು ಹಾಗೆ ಮೋಡ ಮುಚ್ಕೊಂಡ್ಬಿಡುತ್ತೆ. ಈ ಕ್ಲೈಮೇಟ್ ಒಂದು 2 ಮಂತ್ಸಿಂದ ಇದೇ ಥರ ಇದೆ. ಬಿಸಿಲೇ ಇಲ್ಲ ಸರಿಯಾಗಿ. ಮಕ್ಳಿಗೂ ಕೂಡ ಈಗ ಜಾಸ್ತಿ ಹುಷಾರು ತಪ್ತಾರೆ. ಬೆಚ್ಚಗೆ ಇಡಬೇಕು ಮಕ್ಕಳಿಗೆ. ಯಾವ ಹಾಸ್ಪಿಟಲ್ಗೆ ಹೋದ್ರೂ ತುಂಬ ಜನ ಮಕ್ಕಳಿಗೆ ಶೀತ, ನೆಗಡಿ, ಕೆಮ್ಮು ಅಂದ್ಕೊಂಡು ಚಿಕ್ಕ ಮಕ್ಕಳಿಗೆಲ್ಲ ಎತ್ಕೊಂಡು ಬರ್ತಾರೆ. ಮತ್ತು ಅವ್ರಿಗೆ ಬ್ಲಡ್ ಟೆಸ್ಟ್ ಮಾಡಬೇಕು ಅದು ಇದು ಅಂತಾರೆ. ಆ ಬ್ಲಡ್ ಟೆಸ್ಟ್ ಮಾಡೋವಾಗ ಪಾಪ ಮಕ್ಕಳಿಗೆ ಬ್ಲಡ್ ತೊಗೊಳ್ಳೋವಾಗ ಎಷ್ಟು ಕಿರ್ಚ್ತಾ ಇರ್ತಾರೆ ಅಂದರೆ ಅದನ್ನು ನೋಡೋದಕ್ಕೆ ಬೇಜಾರು. ಅದಕ್ಕೆ ನಾವು ಮನೆಯಲ್ಲೇ ಸೇಫ್ಟಿಯಾಗಿ ಬೆಚ್ಚಗೆ ಇಟ್ಕೊಂಡ್ರೆ ಒಳ್ಳೆಯದು. ನೋಡಿ ಇವಾಗ ಎಷ್ಟು ಗಾಳಿ ಸ್ಟಾರ್ಟ್ ಆಗಿದೆ. ನೋಡಿ ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ. ಬೇಗ ಊಟ ಮಾಡ್ಕೊಬಾ ಅಂತ ಕರೀತಾ ಇದ್ದಾರೆ. ಮಗು ಎದ್ದಿರ್ತಾನೆ ಅಷ್ಟರಲ್ಲಿ ಊಟ ಮಾಡ್ಕೊಬಿಡು ಅಂತ ಹೇಳ್ಬಿಟ್ಟು. ಊಟ ಮಾಡೋ ಟೈಮ್ಗೆ ಮಗು ಎದ್ದೇಳೋದು. ಬ್ರೇಕ್ಫಾಸ್ಟಿಗೆ ಈಗ ಮುದ್ದೆ, ಸೊಪ್ಪು, ಪಲ್ಯ, ಬಸ್ಸಾಂಬಾರು ಮಾಡಿದ್ದಾರೆ. ನಾನು ಯೂಶ್ವಲಿ ಮನೇಲಿ ಎಲ್ಲರಿಗೂ ಏನು ಮಾಡಿರ್ತಾರೋ ಅದೇ ಊಟನೇ ಇಡ್ತಾರೆ. ಸ್ವಲ್ಪ ಖಾರ ಕಡಿಮೆ ತಿಂತೀನಿ, ಜಾಸ್ತಿ ಸೊಪ್ಪು ತಿಂತೀನಿ ಅಷ್ಟೇ. ಮಗುಗೆ ಹಾಲು ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಸೊಪ್ಪು ಜಾಸ್ತಿ ಕೊಡ್ತಾರೆ. ಹಾಗೆ ನಾನು ಮಗುಗೆ ಸ್ವಲ್ಪ ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ. ಸೋಪ್ ಮತ್ತು ಪೌಡರು, ಕ್ರೀಮು ಅದೆಲ್ಲ ಬೇಕಿತ್ತು. ಎಲ್ಲ ಖಾಲಿಯಾಗಿತ್ತು, ತರಿಸ್ಕೊಂಡಿದ್ದೆ. ನನ್ನ ಮಗಳಿಗೆ ಸೆಬಾಮೆಂಟ್ ಯೂಸ್ ಮಾಡ್ತಾಯಿದ್ದೆ. ಅದು ಸೋಪ್ ಸಿಕ್ಕಲಿಲ್ಲ ಇವಾಗ, ಅದಕ್ಕೆ ಟೆಡಿ ಬಾರ್ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಇದು ಮಾತ್ರ ಪ್ರಾಡಕ್ಟು. ಸ್ವಲ್ಪ ಕಾಸ್ಟ್ ಜಾಸ್ತಿ, ಬಟ್ ಚೆನ್ನಾಗಿರುತ್ತೆ. ಇದೇನೋ ಪ್ರೊಡಕ್ಷನ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸಿಗ್ತಾಯಿಲ್ಲ ಇವಾಗ. ಹಾಗಾಗಿ ಸೋಪ್ ಮಾತ್ರ ಸಿಕ್ಕಲಿಲ್ಲ. ಇವತ್ತು ನಮ್ಮ ಮಾವನ ಮಗ ಬಂದಿದ್ದ. ನನ್ನ ಮಗಳಿಗೆ ಮಾತ್ರ ಅವನ ಜೊತೆಲಿ ಆಡಬೇಕಂದ್ರೆ ಜಾಸ್ತಿ ಇಷ್ಟ. ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇರ್ತಾಳೆ. ಹಾಗಾಗಿ ಅವನ ಜೊತೆನೇ ಆಟ ಆಡ್ಕೊಂಡು ಫೋನ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಿರ್ತಾಳೆ. ಸ್ವಲ್ಪ ನನಗೆ ಏನು ಟಾರ್ಚರ್ ಕೊಡಲ್ಲ. ಇಲ್ಲಿ ಒಂದು ಗಿಡ ಹಾಕಿದ್ರು ನಮ್ಮಮ್ಮ, ಡಬಲ್ ಬೀನ್ಸ್ ಗಿಡ. ಅದು ಕಾಯೆಲ್ಲ ಮೇಲೆ ಬಿಟ್ಬಿಟ್ಟಿತ್ತು, ಅನಿಸ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ರು. ಎಲ್ಲ ಒಣಕೋಬಿಟ್ಟಿತ್ತು. ನಮ್ಮ ಮಾವನ ಮಗ ಉದ್ದ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನ ಕೈಯಲ್ಲಿ ಕೀಳ್ಸ್ಕೊಳ್ತಾ ಇದ್ದಾರೆ ನೋಡಿ. ಇದು ಮುಂಚೆ ಬಿರಿಯಾನಿ ಮತ್ತು ಪಲಾವ್ಗೆಲ್ಲ ಹಾಕ್ತಾಯಿದ್ರು. ಇತ್ತೀಚೆಗಂತೂ ಯಾರೂ ಹಾಕ್ತಾಯಿಲ್ಲ ಇವಾಗ. ತುಂಬ ದಿನವೇ ಆಗಿತ್ತು ನಾನು ಈ ಥರ ಬೀಜ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬೀಜ. 2 ಬೀಜ ಇದೆ ಒಂದಿದ್ರಲ್ಲಿ. ಆವಾಗ ಬಿರಿಯಾನಿನಲ್ಲಿ ಈ ಥರ ಬೀಜ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ನಾನು ಹುಡುಕ್ತಾ ಇದ್ದೆ. ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಒಂದು ಸ್ವಲ್ಪನೇ ಬಿಟ್ಟಿದೆ ಏನೋ ಕಾಯಿ ಇದರಲ್ಲಿ. ಮತ್ತು ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಅನ್ನ, ಸೊಪ್ಪು,
ಮತ್ತು ಬಸ್ಸಾಂಬಾರು ಬೆಳಗ್ಗೆ ಮಾಡಿದ್ದೇನೆ, ಬಸ್ಸಾಂಬಾರಿತ್ತು ಅದೇ ಹಾಕ್ಕೊಟ್ಟಿದ್ದಾರೆ. ಹಾಗೆ ನಾನು ಕೂಡ ಸ್ವಲ್ಪ ಹಂಗೆ ಫ್ರೆಶ್ ಅಪ್ ಆಗಿ ಕೂತ್ಕೊಂಡೆ. ಸ್ವಲ್ಪ ಹೊಟ್ಟೆ ಹಸಿವಾಗ್ತಿತ್ತು. ಹಂಗೆ ಅಮ್ಮ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡು ಅಂತ ಕೇಳಿದ್ದಕ್ಕೆ ಈ ಥರ ರೊಟ್ಟಿ, ಬೆಲ್ಲ, ತುಪ್ಪ ಮತ್ತು ಬೆಣ್ಣೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿಗೆ ಮಾಡಿಕೊಡ್ತಾ ಇರ್ತಾರೆ, ನಾನು ತಿನ್ನೋದಿಲ್ಲ. ಹೊಟ್ಟೆ ಹಸಿವಾಗ್ತಿತ್ತು ಅಂತೇಳಿ ನನಗೊಂದು ಮಾಡಿ ಅಮ್ಮ ಅಂತಂದೆ, ಮಾಡಿಕೊಟ್ರು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಇದೇ ಥರ ಮಾಡಿಕೊಡಮ್ಮ ನನಗೆ ಅಂತ ಹೇಳಿದ್ದೀನಿ. ರಾತ್ರಿ ಊಟಕ್ಕೆ ಅಮ್ಮ ಏನಿದು ಹಾಗಲಕಾಯಿ ಸಾಂಬಾರು ಮತ್ತು ಆಮ್ಲೆಟ್ ಸ್ವಲ್ಪ ಮಾಡಿದೆ. ಸದ್ಯಕ್ಕೆ ನಾನೇನು ಅಡುಗೆ ಎಲ್ಲ ಏನೂ ಮಾಡ್ತಾಯಿಲ್ಲ. ನೆಕ್ಸ್ಟ್ ಏನಾದರೂ ಮಾಡಿದ್ರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಒಳ್ಳೆ ರೆಸಿಪೀಸ್ ಮಾಡಿ ಹಾಕ್ತೀನಿ, ನೋಡ್ತಾ ಇರಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.